ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಭಾರತ ರಾಜಕಾರಣದಲ್ಲಿ ವೋಟ್ ಬ್ಯಾಂಕ್ ಆಗಿ ನಾಯಕರು ಎಷ್ಟರ ಮಟ್ಟಿಗೆ ಕೆಳಮಟ್ಟಕ್ಕೆ ಇಳಿತಾರೆ ಅಂತಂದ್ರೆ, ಕೇವಲ ಒಂದು ನಿರ್ದಿಷ್ಟ ಸಮುದಾಯವನ್ನ ಓಲೈಸಲು ಶಿಕ್ಷಣ ಸಂಸ್ಥೆಗಳನ್ನು ಕೂಡ ಧಾರ್ಮಿಕ ಕೇಂದ್ರಗಳನ್ನಾಗಿ ಬದಲಾಯಿಸುವ ಕರಾಳ ಷಡ್ಯಂತ್ರಗಳನ್ನ ಮಾಡ್ತಾರೆ. ಇಷ್ಟು ವರ್ಷಗಳ ಕಾಲ ಪಶ್ಚಿಮ ಬಂಗಾಳವನ್ನ ಆಳಿದ ಟಿಎಂಸಿ ಅಲ್ಪಸಂಖ್ಯಾತ ಮತಗಳಿಗಾಗಿ ಮುಸ್ಲಿಂ ಯೂನಿವರ್ಸಿಟಿಗಳಿಗೆ ಅಕ್ರಮವಾಗಿ ಸಾವಿರಾರು ಕೋಟಿ ರೂಪಾಯಿಗಳ ಅನುದಾನವನ್ನ ಕೊಡುತ್ತಾ ಬಂದಿತ್ತು. ಆದ್ರೆ ಈಗ ಬಂಗಾಳದಲ್ಲಿ ಆಡಳಿತ ಕಂಪ್ಲೀಟ್ ಆಗಿ ಬದಲಾಗಿದೆ. ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿ ಬಿಜೆಪಿಯ ಫೈರ್ ಬ್ರ್ಯಾಂಡ್ ನಾಯಕ ಸುವೇಂದು ಅಧಿಕಾರಿ ಅವರು ಅಧಿಕಾರವನ್ನ ವಹಿಸಿಕೊಂಡ ಕೂಡಲೇ ಒಂದು ಭಾರಿ ದೊಡ್ಡ ಮೆಗಾ ಆಪರೇಷನ್ಗೆ ಕೈ ಹಾಕಿದ್ದಾರೆ. ರಾಜ್ಯದಲ್ಲಿರುವಂತಹ ಎಲ್ಲಾ ಮುಸ್ಲಿಂ ಯೂನಿವರ್ಸಿಟಿಗಳಿಗೆ ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ ಇದೀಗ ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಿದ್ದು, ಸಿಎಂ ಸುವೇಂದು ಅಧಿಕಾರಿ ಅವರು ಸರ್ಕಾರಿ ಅನುದಾನವನ್ನ ಕಂಪ್ಲೀಟ್ ಆಗಿ ಕಟ್ ಮಾಡಿದ್ದಾರೆ. ಶಿಕ್ಷಣ ಸಂಸ್ಥೆಗಳಲ್ಲಿ ಕೇವಲ ವಿದ್ಯಾದಾನ ಮಾತ್ರ ನಡೆಯಬೇಕು, ಧಾರ್ಮಿಕ ಬೋಧನೆ ಮಾಡುವಂತಿಲ್ಲ ಅಂತ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದಷ್ಟೇ ಅಲ್ಲದೆ ಯೂನಿವರ್ಸಿಟಿಗಳಲ್ಲಿ ಹಿಂದೂ ವಿದ್ಯಾರ್ಥಿಗಳಿಗೂ ಕೂಡ ಕಡ್ಡಾಯವಾಗಿ ಎಂಟ್ರಿ ಕೊಡೋದಿಲ್ಲ ಅಂತ ಹೇಳುವಂತಹ ಯೂನಿವರ್ಸಿಟಿಗಳಿಗೆ ಡೈರೆಕ್ಟ್ ಆಗಿ ಬೀಗ ಜಡಿಯುವ ಭಾರಿ ದೊಡ್ಡ ಆಕ್ಷನ್ ಶುರು ಮಾಡಿದ್ದಾರೆ. ಅಷ್ಟಕ್ಕೂ ಬಂಗಾಳದ ಮುಸ್ಲಿಂ ಯೂನಿವರ್ಸಿಟಿಗಳಲ್ಲಿ ಇಷ್ಟು ವರ್ಷಗಳ ಕಾಲ ನಡೀತಾ ಇದ್ದಂತಹ ಕರಾಳ ಜಾಲ ಎಂಥದ್ದು? ಸಿಎಂ ಸುವೇಂದು ಅಧಿಕಾರಿಯವರು ದಿಢೀರಂತ ಶಿಕ್ಷಣ ಸಂಸ್ಥೆಗಳ ಅನುದಾನ ಕಟ್ ಮಾಡಿದ್ಯಾಕೆ? ಹಿಂದೂ ವಿದ್ಯಾರ್ಥಿಗಳಿಗೆ ಪ್ರವೇಶ ನಿರಾಕರಿಸ್ತಾ ಇದ್ದಂತಹ ಸಂಸ್ಥೆಗಳ ಅಸಲಿ ಅಜೆಂಡಾ ಏನಾಗಿತ್ತು? ನಿಯಮ ಉಲ್ಲಂಘಿಸಿದ ಅಕ್ರಮ ಯೂನಿವರ್ಸಿಟಿಗಳ ಮೇಲೆ ಉತ್ತರ ಪ್ರದೇಶದ ಯೋಗಿ ಮಾದರಿಯಲ್ಲಿ ಬುಲ್ಡೋಸರ್ ಹರಿಸುವಂತಹ ಈ ಭಾರಿ ದೊಡ್ಡ ಸಾಹಸ ಹೇಗಿದೆ? ಸುವೇಂದು ಅವರ ಈ ಅಬ್ಬರಕ್ಕೆ ಇಡೀ ಅಲ್ಪಸಂಖ್ಯಾತ ಸಮುದಾಯ ಮತ್ತು ವಿರೋಧ ಪಕ್ಷಗಳು ಅಕ್ಷರಶಃ ಬೆಚ್ಚಿ ಬೀಳ್ತಾ ಇರೋದಾದ್ರೂ ಯಾಕೆ? ಬನ್ನಿ ಇವತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ಇಡೀ ದೇಶದ ನಿದ್ದೆಗೆಡಿಸಿರುವಂತಹ ಸಿಎಂ ಸುವೇಂದು ಅಧಿಕಾರಿಯವರ ಈ ಮೆಗಾ ಆಪರೇಷನ್ ನ ಪ್ರತಿಯೊಂದು ಗುಟ್ಟನ್ನ ಎಳೆಯಾಗಿ ಬಿಚ್ಚಿಡೋಣ. ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದ ಈ ಸ್ಫೋಟಕ ಮಾಹಿತಿನ ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ, ಪಶ್ಚಿಮ ಬಂಗಾಳದಲ್ಲಿ ಮುಸ್ಲಿಂ ಯೂನಿವರ್ಸಿಟಿಗಳ ಅನುದಾನ ಕಟ್ ಮಾಡಿದ್ದು ಸರಿ ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಬಂಗಾಳ ಮಾತ್ರವಲ್ಲದೆ ಇಡೀ ಭಾರತ, ಅದರಲ್ಲೂ ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲೂ ಕೂಡ ಇದೇ ರೀತಿಯಾಗಿ ಮುಸ್ಲಿಂ ಯೂನಿವರ್ಸಿಟಿಗಳಿಗೆ ಕೊಡ್ತಾ ಇರುವಂತಹ ಅನುದಾನವನ್ನ ಕಟ್ ಮಾಡಬೇಕು ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಈ ಭಾರಿ ದೊಡ್ಡ ಆಡಳಿತಾತ್ಮಕ ಕ್ರಾಂತಿಯ ಅಸಲಿ ಕಥೆ ಅರ್ಥವಾಗಬೇಕಾದ್ರೆ ನೀವು ಮೊದಲು ಬಂಗಾಳದಲ್ಲಿ ಇಷ್ಟು ವರ್ಷಗಳ ಕಾಲ ನಡೀತಾ ಇದ್ದಂತಹ ಆ ಕರಾಳ ವೋಟ್ ಬ್ಯಾಂಕ್ ರಾಜಕಾರಣವನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಮಾಜಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರ ಅಧಿಕಾರಾವಧಿಯಲ್ಲಿ ಅಲ್ಪಸಂಖ್ಯಾತರ ಮತಗಳನ್ನ ಸೆಳೆಯಲು ಮುಸ್ಲಿಂ ಯೂನಿವರ್ಸಿಟಿಗಳಿಗೆ ಮತ್ತು ಮದರಸಾಗಳಿಗೆ ರಾಜ್ಯದ ಬೊಕ್ಕಸದಿಂದ ಸಾವಿರಾರು ಕೋಟಿ ರೂಪಾಯಿಗಳ ಅನುದಾನವನ್ನ ಸುರಿಯಲಾಗ್ತಾ ಇತ್ತು. ಶಿಕ್ಷಣದ ಅಭಿವೃದ್ಧಿ ಎನ್ನುವ ನೆಪದಲ್ಲಿ ಕೊಡ್ತಾ ಇದ್ದಂತಹ ಈ ಹಣವನ್ನ ಆ ಸಂಸ್ಥೆಗಳು ಕೇವಲ ತಮ್ಮ ಧಾರ್ಮಿಕ ಪ್ರಚಾರಕ್ಕಾಗಿ ಮತ್ತು ಮೂಲಭೂತವಾದವನ್ನ ಬಿತ್ತರಿಸುವುದಕ್ಕಾಗಿ ಬಳಸ್ತಾ ಇದ್ವು ಎನ್ನುವ ಭಾರಿ ದೊಡ್ಡ ಆರೋಪಗಳಿದ್ವು. ಅಲ್ಲಿ ವಿಜ್ಞಾನ ಮತ್ತು ಗಣಿತಕ್ಕಿಂತ ಹೆಚ್ಚಾಗಿ ಧಾರ್ಮಿಕ ಬೋಧನೆಗಳೇ ವಿಜೃಂಭಿಸ್ತಾ ಇದ್ವು. ಇದು ಬಂಗಾಳದ ಭವಿಷ್ಯಕ್ಕೆ ಅಕ್ಷರಶಃ ಅತಿ ದೊಡ್ಡ ಕ್ಯಾನ್ಸರ್ ಆಗಿ ಬದಲಾಗಿತ್ತು. ಬಂಗಾಳದಲ್ಲಿ ಆಡಳಿತ ಬದಲಾಗಿ ಸುವೇಂದು ಅಧಿಕಾರಿಯವರು ಮುಖ್ಯಮಂತ್ರಿಯಾದ ತಕ್ಷಣವೇ ಈ ವ್ಯವಸ್ಥೆಗೆ ಕಂಪ್ಲೀಟ್ ಆಗಿ ಬ್ರೇಕ್ ಹಾಕಲು ನಿರ್ಧರಿಸಿದ್ದಾರೆ. ಅವರು ಅಧಿಕಾರ ವಹಿಸಿಕೊಂಡ ಮೊದಲ ವಾರದಲ್ಲೇ ರಾಜ್ಯದ ಶಿಕ್ಷಣ ಇಲಾಖೆ ಮತ್ತು ಗುಪ್ತಚರ ಇಲಾಖೆಯ ಜೊತೆಗೆ ಒಂದು ರಹಸ್ಯ ಸಭೆಯನ್ನು ನಡೆಸಿದ್ರು. ರಾಜ್ಯದಲ್ಲಿ ಸರ್ಕಾರಿ ಅನುದಾನ ಪಡೆಯುತ್ತಾ ಇರುವಂತಹ ಪ್ರತಿಯೊಂದು ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಯ ಕಂಪ್ಲೀಟ್ ರಿಪೋರ್ಟ್ ತರಿಸಿಕೊಂಡರು. ಆ ರಿಪೋರ್ಟ್ ನಲ್ಲಿ ಅಡಗಿದ್ದಂತಹ ಸತ್ಯವನ್ನ ನೋಡಿ ಖುದ್ದು ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ದಾರೆ. ತಕ್ಷಣವೇ ಕಾರ್ಯಪ್ರವೃತ್ತರಾದಂತಹ ಸಿಎಂ ಸುವೇಂದು ಅಧಿಕಾರಿಯವರು ಇಡೀ ಬಂಗಾಳದ ಶಿಕ್ಷಣ ವ್ಯವಸ್ಥೆಯನ್ನು ಶುದ್ಧೀಕರಿಸುವ ಭಾರಿ ದೊಡ್ಡ ಮೆಗಾ ಪ್ಲಾನ್ ಅನ್ನ ರೆಡಿ ಮಾಡಿದ್ರು. ಸಿಎಂ ಸುವೇಂದು ಅಧಿಕಾರಿಯವರು ತೆಗೆದುಕೊಂಡ ಮೊದಲ ಮತ್ತು ಅತಿ ದೊಡ್ಡ ನಿರ್ಧಾರ ಅಂದ್ರೆ ಆ ಯೂನಿವರ್ಸಿಟಿಗಳಿಗೆ ಹೋಗ್ತಾ ಇದ್ದ ಸರ್ಕಾರಿ ಹಣವನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡೋದು. ಸರ್ಕಾರದ ಹಣ ಎಂದರೆ ಅದು ಪ್ರತಿಯೊಬ್ಬ ತೆರಿಗೆದಾರನ ಬೆವರಿನ ಹಣ. ಈ ಹಣವನ್ನ ಕೇವಲ ಒಂದು ನಿರ್ದಿಷ್ಟ ಧರ್ಮದ ಬೋಧನೆಗಾಗಿ ಬಳಸಲು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಸಿಎಂ ಗುಡುಗಿದ್ರು. ಯಾವೆಲ್ಲ ಯೂನಿವರ್ಸಿಟಿಗಳು ಯುಜಿಸಿ ನಿಯಮಗಳನ್ನ ಪಾಲಿಸ್ತಾ ಇಲ್ವೋ, ಯಾವೆಲ್ಲ ಸಂಸ್ಥೆಗಳಲ್ಲಿ ಆಧುನಿಕ ಶಿಕ್ಷಣದ ಬದಲಾಗಿ ಕೇವಲ ಧಾರ್ಮಿಕ ಪ್ರಚಾರ ನಡೀತಾ ಇದೆಯೋ, ಆ ಎಲ್ಲ ಸಂಸ್ಥೆಗಳ ಅಕೌಂಟ್ ಗಳನ್ನ ಸೀಸ್ ಮಾಡಿ ಅನುದಾನವನ್ನ ಕಂಪ್ಲೀಟ್ ಆಗಿ ಕಟ್ ಮಾಡಲಾಗಿದೆ. ಇದರಿಂದ ಅಕ್ರಮವಾಗಿ ಹಣ ನುಂಗ್ತಾ ಇದ್ದ ಆಡಳಿತ ಮಂಡಳಿಯವರಿಗೆ ಅಕ್ಷರಶಃ ದಿಕ್ಕು ತೋಚದಂತಾಗಿದೆ. ಅನುದಾನ ಕಟ್ ಮಾಡಿದ ನಂತರ ಸಿಎಂ ಸುವೇಂದು ಅಧಿಕಾರಿ ಒಂದು ಭಾರಿ ದೊಡ್ಡ ಐತಿಹಾಸಿಕ ಸರ್ಕಾರಿ ಆದೇಶವನ್ನ ಪಾಸ್ ಮಾಡಿದ್ದಾರೆ. ಶಿಕ್ಷಣ ಸಂಸ್ಥೆಗಳು ಅಂದ್ರೆ ಅದು ಸರಸ್ವತಿಯ ಮಂದಿರ, ಅಲ್ಲಿ ಕೇವಲ ವಿದ್ಯಾದಾನ ಮಾತ್ರ ನಡೀಬೇಕು. ಭೌತಶಾಸ್ತ್ರ, ರಾಸಾಯನಿಕ ಶಾಸ್ತ್ರ, ಕಂಪ್ಯೂಟರ್ ಸೈನ್ಸ್ ಮತ್ತು ಇತಿಹಾಸವನ್ನ ಕಲಿಸಿ, ಆದ್ರೆ ವಿಶ್ವವಿದ್ಯಾಲಯದ ಕ್ಯಾಂಪಸ್ ಒಳಗೆ ಯಾವುದೇ ರೀತಿಯ ಧಾರ್ಮಿಕ ಬೋಧನೆಗಳನ್ನ ಮಾಡುವಂತಿಲ್ಲ ಅಂತ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಕ್ಯಾಂಪಸ್ ನೊಳಗೆ ಧಾರ್ಮಿಕ ಉಡುಪುಗಳನ್ನ ಹೇರುವುದು, ಮತಾಂತರದಂತಹ ಕರಾಳ ಯತ್ನವನ್ನ ಮಾಡುವುದು ಕಂಡು ಬಂದ್ರೆ ಆ ಯೂನಿವರ್ಸಿಟಿಯ ಮಾನ್ಯತೆಯನ್ನೇ ಕಂಪ್ಲೀಟ್ ಆಗಿ ರದ್ದು ಮಾಡಲಾಗುತ್ತೆ ಎನ್ನುವಂತಹ ಭಾರಿ ದೊಡ್ಡ ಎಚ್ಚರಿಕೆಯನ್ನ ರವಾನಿಸಿದ್ದಾರೆ. ಈ ಮೆಗಾ ಆಪರೇಷನ್ ನ ಅತಿ ಮುಖ್ಯವಾದ ಭಾಗ ಅಂತಂದ್ರೆ ಅದು ಅಲ್ಪಸಂಖ್ಯಾತ ಯೂನಿವರ್ಸಿಟಿಗಳಲ್ಲಿ ಹಿಂದೂ ವಿದ್ಯಾರ್ಥಿಗಳಿಗೆ ಕಡ್ಡಾಯ ಪ್ರವೇಶ ಕಲ್ಪಿಸುವುದು. ಇಷ್ಟು ವರ್ಷಗಳ ಕಾಲ ಮುಸ್ಲಿಂ ಯೂನಿವರ್ಸಿಟಿಗಳು ತಮ್ಮದೇ ಒಂದು ಪ್ರತ್ಯೇಕ
ಪ್ರತ್ಯೇಕ ಕೋಟೆಯನ್ನ ಕಟ್ಟಿಕೊಂಡಿದ್ವು. ಅಲ್ಲಿ ಕೇವಲ ಒಂದು ಸಮುದಾಯದ ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರವೇಶ ನೀಡಲಾಗ್ತಾ ಇತ್ತು. ಹಿಂದೂ ವಿದ್ಯಾರ್ಥಿಗಳು ಅರ್ಜಿ ಹಾಕಿದ್ರು ಕೂಡ ಅವರಿಗೆ ಸೀಟ್ ಕೊಡದೆ ಹೊರಹಾಕಲಾಗ್ತಾ ಇತ್ತು. ಇದು ಸಂವಿಧಾನದ ಸಮಾನತೆಯ ಹಕ್ಕಿನ ನೇರ ಉಲ್ಲಂಘನೆಯಾಗಿತ್ತು. ಇದನ್ನು ಗಮನಿಸಿದ ಸುವೇಂದು ಅಧಿಕಾರಿಯವರು ಪ್ರತಿಯೊಂದು ಯೂನಿವರ್ಸಿಟಿಯಲ್ಲೂ ಕೂಡ ಇಂತಿಷ್ಟು ಶೇಕಡವಾರು ಸೀಟ್ಗಳನ್ನ ಕಡ್ಡಾಯವಾಗಿ ಹಿಂದೂ ವಿದ್ಯಾರ್ಥಿಗಳಿಗೆ ಮತ್ತು ಇತರ ಸಮುದಾಯದವರಿಗೆ ಕೊಡಲೇಬೇಕು ಎನ್ನುವ ಕಠಿಣ ನಿಯಮವನ್ನ ಜಾರಿಗೆ ತರ್ತಾರೆ. ಸಿಎಂ ಸುವೇಂದು ಅಧಿಕಾರಿಯವರ ಈ ನಿಯಮವನ್ನು ನೋಡಿ ಕೆಲವು ಅಹಂಕಾರಿ ಆಡಳಿತ ಮಂಡಳಿಗಳು ಸರ್ಕಾರದ ವಿರುದ್ಧವೇ ಸಿಡಿದಿದ್ವು. ನಾವು ನಮ್ಮ ಸಂಸ್ಥೆಯಲ್ಲಿ ಹಿಂದೂಗಳಿಗೆ ಪ್ರವೇಶ ಕೊಡುವುದಿಲ್ಲ, ಇದು ನಮ್ಮ ಹಕ್ಕು ಅಂತ ವಾದಿಸಲು ಶುರು ಮಾಡಿದ್ವು. ಆದ್ರೆ ಅವರು ಮರ್ತಿದ್ದ ಸತ್ಯ ಏನಂದ್ರೆ ಈಗ ಕುರ್ಚಿಯಲ್ಲಿ ಇರುವುದು ದೀದಿಯಲ್ಲ, ಬದಲಾಗಿ ಹಿಂದೂ ಫೈರ್ ಬ್ರ್ಯಾಂಡ್ ನಾಯಕ ಸುವೇಂದು ಅಧಿಕಾರಿ ಅನ್ನೋದು. ಯಾವ ಯೂನಿವರ್ಸಿಟಿಗಳು ಹಿಂದೂಗಳಿಗೆ ಎಂಟ್ರಿ ಕೊಡುವುದಿಲ್ಲ ಅಂತ ಹೇಳಿದ್ದವು ಆ ಸಂಸ್ಥೆಗಳಿಗೆ ಸರ್ಕಾರಿ ಅಧಿಕಾರಿಗಳು ಪೊಲೀಸ್ ಪಡೆಯೊಂದಿಗೆ ತೆರಳಿ ಡೈರೆಕ್ಟ್ ಆಗಿ ಬೀಗ ಜೋಡಿದಿದ್ದಾರೆ. ಕಾನೂನಿಗಿಂತ ಯಾರು ದೊಡ್ಡವರಲ್ಲ, ಸರ್ಕಾರದ ನಿಯಮ ಪಾಲಿಸದಿದ್ದರೆ ಸಂಸ್ಥೆಗಳನ್ನ ಮುಚ್ಚಿ ಮನೆಗೆ ಹೋಗಿ ಎನ್ನುವ ಖಡಕ್ ಸಂದೇಶವನ್ನ ಸುವೇಂದು ಅಧಿಕಾರಿಯವರು ಇಡೀ ಬಂಗಾಳಕ್ಕೆ ಸಾರಿದ್ದಾರೆ. ಈ ಆಪರೇಷನ್ ಕೇವಲ ಬೀಗ ಜಡಿಯೋದಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇದರ ಮುಂದಿನ ಹಂತ ಅಕ್ಷರಶಃ ಉತ್ತರ ಪ್ರದೇಶದ ಯೋಗಿ ಮಾಡೆಲ್ ಅನ್ನ ಬಂಗಾಳದಲ್ಲಿ ಜಾರಿಗೆ ತಂದಿದೆ. ಗುಪ್ತಚರ ಇಲಾಖೆ ತನಿಖೆಯಲ್ಲಿ ಕೆಲವು ಯೂನಿವರ್ಸಿಟಿಗಳು ಸರ್ಕಾರಿ ಜಾಗವನ್ನ ಅಕ್ರಮವಾಗಿ ಒತ್ತುವರಿ ಮಾಡಿ ಬೃಹತ್ ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಾ ಇರುವುದು ಬಯಲಾಗಿದೆ. ಜೊತೆಗೆ ಯಾವುದೇ ಲೈಸೆನ್ಸ್ ಇಲ್ಲದೆ ವಿದೇಶಿ ಫಂಡಿಂಗ್ ಪಡೆದು ತಲೆ ಎತ್ತಿದ್ದ ಅಕ್ರಮ ಶಿಕ್ಷಣ ಸಂಸ್ಥೆಗಳ ಪಟ್ಟಿ ಸುವೇಂದು ಅವರ ಟೇಬಲ್ ತಲುಪಿವೆ. ತಕ್ಷಣವೇ ಆಕ್ಷನ್ಗೆ ಇಳಿದ ಸುವೇಂದು ಅಧಿಕಾರಿಯವರು ಆ ಎಲ್ಲ ಅಕ್ರಮ ಕಟ್ಟಡಗಳ ಮೇಲೆ ಹಳದಿ ಬಣ್ಣದ ಭಾರಿ ದೊಡ್ಡ ಬುಲ್ಡೋಸರ್ ಗಳನ್ನ ಹರಿಸಿದ್ದಾರೆ. ಹಗಲು ರಾತ್ರಿ ನದಿ ಅಕ್ರಮವಾಗಿ ಕಟ್ಟಿದ್ದ ಯೂನಿವರ್ಸಿಟಿ ಕಟ್ಟಡಗಳು ಧೂಳಿಪಟವಾಗಿವೆ. ಸುವೇಂದು ಅಧಿಕಾರಿಯವರ ಈ ಬುಲ್ಡೋಸರ್ ಅಬ್ಬರ ಮತ್ತು ಖಡಕ್ ನಿರ್ಧಾರಗಳನ್ನ ನೋಡಿ ಬಂಗಾಳದಲ್ಲಿರುವ ಅಲ್ಪಸಂಖ್ಯಾತ ನಾಯಕರು ಮತ್ತು ಮೂಲಭೂತವಾದಿಗಳು ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಇಷ್ಟು ವರ್ಷಗಳ ಕಾಲ ತಾವು ಮಾಡಿದ್ದೇ ಕಾನೂನು ಅಂತ ಮೆರಿತಾ ಇದ್ದವರಿಗೆ ಈಗ ಅಸಲಿ ಕಾನೂನಿನ ತಾಕತ್ತು ಏನು ಅನ್ನೋದು ಅರ್ಥವಾಗ್ತಾ ಇದೆ. ರಸ್ತೆಗಿಳಿದು ಪ್ರತಿಭಟನೆ ಮಾಡಲು ಮುಂದಾದವರಿಗೆ ಪೊಲೀಸ್ ಲಾಠಿ ರುಚಿ ತೋರಿಸ್ತಾ ಇದ್ದಾರೆ. ಬಂಗಾಳದಲ್ಲಿ ಹಿಂದೂಗಳು ಮತ್ತು ಮುಸ್ಲಿಮರು ಎಲ್ಲರೂ ಕೂಡ ಸಮಾನರು, ವೋಟ್ ಬ್ಯಾಂಕ್ ಆಗಿ ಯಾರಿಗೂ ಸ್ಪೆಷಲ್ ಟ್ರೀಟ್ಮೆಂಟ್ ಇಲ್ಲ ಎನ್ನುವ ಸುವೇಂದು ಅವರ ಸ್ಪಷ್ಟ ನಿಲುವು ಇಡೀ ವ್ಯವಸ್ಥೆನೇ ಕಂಪ್ಲೀಟ್ ಆಗಿ ಬದಲಾಯಿಸ್ತಾ ಇದೆ. ಬಂಗಾಳದಲ್ಲಿ ಸುವೇಂದು ಸರ್ಕಾರ ಈ ಬಾರಿ ದೊಡ್ಡ ಆಕ್ಷನ್ ತೆಗೆದುಕೊಳ್ತಾ ಇರಬೇಕಾದ್ರೇನೆ ನಮ್ಮ ದೇಶದ ಕೆಲವು ವಿಪಕ್ಷಗಳು ಮತ್ತು ಸೆಕ್ಯುಲರ್ ನಾಯಕರಿಗೆ ಮಾತ್ರ ಎಲ್ಲಿಲ್ಲದ ಉರಿ ಶುರುವಾಗಿದೆ. ಅಧಿಕಾರವನ್ನ ಕಳೆದುಕೊಂಡಿರುವಂತಹ ಟಿಎಂಸಿ ನಾಯಕರು, ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟರು ಟಿವಿ ಸ್ಟುಡಿಯೋಗಳಲ್ಲಿ ಕುಳಿತು ಬೊಬ್ಬೆ ಹೊಡಿತಾ ಇದ್ದಾರೆ. ಬುಲ್ಡೋಸರ್ ಆಕ್ಷನ್ ಮಾಡ್ತಾ ಇರುವುದು ಮಾನವ ಹಕ್ಕುಗಳ ಉಲ್ಲಂಘನೆ, ಅಲ್ಪಸಂಖ್ಯಾತ ಶಿಕ್ಷಣ ಹಕ್ಕುಗಳನ್ನ ಕಸಿದುಕೊಳ್ಳಲಾಗ್ತಾ ಇದೆ ಅಂತ ಗಂಟಲು ಹರಿದುಕೊಳ್ತಾ ಇದ್ದಾರೆ. ಆದ್ರೆ ಇಷ್ಟು ವರ್ಷಗಳ ಕಾಲ ಆ ಸಂಸ್ಥೆಯಲ್ಲಿ ನಡೀತಾ ಇದ್ದ ಅಕ್ರಮಗಳ ಬಗ್ಗೆ ಮಾತ್ರ ಈ ನಾಯಕರು ತೊಟಿ ಬಿಚ್ಚುತ್ತಾ ಇಲ್ಲ. ಬಂಗಾಳದ ಜನತೆ ಈಗ ಸೆಕ್ಯುಲರ್ ನಾಯಕರ ಬಣ್ಣವನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಸಿಎಂ ಸುವೇಂದು ಅಧಿಕಾರಿಯವರ ಈ ಆಪರೇಷನ್ ಕೇವಲ ಶಿಕ್ಷಣದ ವಿಚಾರವಲ್ಲ, ಇದೊಂದು ಭಾರಿ ದೊಡ್ಡ ರಾಷ್ಟ್ರೀಯ ಭದ್ರತೆಯ ಮೆಗಾ ಪ್ಲಾನ್ ಆಗಿದೆ. ಬಹಳಷ್ಟು ಅಕ್ರಮ ಶಿಕ್ಷಣ ಸಂಸ್ಥೆಗಳಿಗೆ ನಿಷೇಧಿತ ಪಿಎಫ್ಐ ನಂತಹ ಸಂಘಟನೆಗಳಿಂದ ರಹಸ್ಯವಾಗಿ ಫಂಡಿಂಗ್ ಬರ್ತಾ ಇತ್ತು. ಅಲ್ಲಿ ಓದ್ತಾ ಇದ್ದ ಯುವಕರಿಗೆ ಬ್ರೈನ್ ವಾಶ್ ಮಾಡಿ ಅವರನ್ನ ದೇಶ ವಿರೋಧಿ ಕೃತ್ಯಗಳಿಗೆ ಬಳಸಿಕೊಳ್ಳುವಂತಹ ಕರಾಳ ಜಾಲ ಕಾರ್ಯನಿರ್ವಹಿಸ್ತಾ ಇತ್ತು. ಈಗ ಈ ಸಂಸ್ಥೆಗಳಿಗೆ ಬೀಗ ಜಡಿದು ಬುಲ್ಡೋಸರ್ ಹರಿಸಿದ್ದರಿಂದ ಆ ಇಡೀ ಟೆರರ್ ನೆಟ್ವರ್ಕ್ ನ ಬೆನ್ನೆಲುಬೆ ಕಂಪ್ಲೀಟ್ ಆಗಿ ಮರೆತು ಬಿದ್ದಿದೆ. ಇದು ಭಾರತ ಆಂತರಿಕ ಭದ್ರತೆಗೆ ಸಿಕ್ಕ ಅತಿ ದೊಡ್ಡ ವಿಜಯವಾಗಿದೆ. ಒಂದ್ ಕಡೆ ವಿಪಕ್ಷಗಳು ಟೀಕೆ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಬಂಗಾಳದ ಸಾಮಾನ್ಯ ಜನತೆ ಮತ್ತು ವಿದ್ಯಾರ್ಥಿಗಳು ಸುವೇಂದು ಸರ್ಕಾರದ ಈ ನಿರ್ಧಾರವನ್ನ ಭಾರಿ ದೊಡ್ಡ ಮಟ್ಟದಲ್ಲಿ ಸ್ವಾಗತ ಮಾಡ್ತಾ ಇದ್ದಾರೆ. ಇಷ್ಟು ವರ್ಷ ಕೇವಲ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತವಾಗಿದ್ದ ಅತ್ಯಾಧುನಿಕ ಲ್ಯಾಬ್ಗಳು ಮತ್ತು ಲೈಬ್ರರಿಗಳು ಈಗ ಹಿಂದೂ ವಿದ್ಯಾರ್ಥಿಗಳಿಗೂ ಕೂಡ ಲಭ್ಯವಾಗುತ್ತವೆ. ಕ್ಯಾಂಪಸ್ನೊಳಗೆ ಎಲ್ಲರೂ ಕೂಡ ಒಟ್ಟಾಗಿ ಕುಳಿತು ಓದುವ ವಾತಾವರಣ ನಿರ್ಮಾಣವಾಗುತ್ತೆ. ಧರ್ಮದ ಹೆಸರಿನಲ್ಲಿ ನಡೀತಾ ಇದ್ದ ತಾರತಮ್ಯ ಕಂಪ್ಲೀಟ್ ಆಗಿ ಕೊನೆಯಾಗುತ್ತೆ. ಬಂಗಾಳದ ಯುವ ಜನತೆ ಈಗ ನಿಜವಾದ ಅರ್ಥದಲ್ಲಿ ಅಭಿವೃದ್ಧಿಯತ್ತ ಹೆಜ್ಜೆ ಹಾಕ್ತಾ ಇದ್ದಾರೆ ಎನ್ನುವುದು ಸ್ಪಷ್ಟವಾಗಿ ಕಾಣುತ್ತೆ. ಈ ಒಂದೇ ಒಂದು ಮೆಗಾ ಆಪರೇಷನ್ ಮೂಲಕ ಸುವೇಂದು ಅಧಿಕಾರಿಯವರು ಕೇವಲ ಬಂಗಾಳ ಮುಖ್ಯಮಂತ್ರಿಯಾಗಿ ಮಾತ್ರವಲ್ಲದೆ ಇಡೀ ದೇಶದ ಅಸಲಿ ಹಿಂದೂ ಹೃದಯ ಸಾಮ್ರಾಟ್ನಾಗಿ ಹೊರಹೊಮ್ಮಿದ್ದಾರೆ. ಬಂಗಾಳದಲ್ಲಿ ಶುರುವಾಗಿರುವ ಈ ಶುದ್ಧೀಕರಣ ಕಾರ್ಯ ಕೇವಲ ಶಿಕ್ಷಣ ಸಂಸ್ಥೆಗಳಿಗೆ ಮಾತ್ರ ಸೀಮಿತವಾಗುವುದಿಲ್ಲ. ಮುಂಬರುವ ದಿನಗಳಲ್ಲಿ ಅಕ್ರಮವಾಗಿ ತಲೆ ಎತ್ತಿರುವ ವಕ್ಫ್ ಬೋರ್ಡ್ ಆಸ್ತಿಗಳ ಮೇಲೆ, ಅಕ್ರಮ ವಲಸಿಗರ ವಸಾಹತುಗಳ ಮೇಲೆ ಮತ್ತು ಟಿಎಂಸಿ ಗೂಂಡಗಳ ಆರ್ಥಿಕ ಸಾಮ್ರಾಜ್ಯದ ಮೇಲೂ ಕೂಡ ಈ ಬುಲ್ಡೋಸರ್ಗಳು ಭಾರಿ ದೊಡ್ಡ ಮಟ್ಟದಲ್ಲಿ ಘರ್ಜಿಸುವುದು 100% ಗ್ಯಾರಂಟಿ. ಬಂಗಾಳವನ್ನ ಕಂಪ್ಲೀಟ್ ಆಗಿ ರಾಷ್ಟ್ರಭಕ್ತ ರಾಷ್ಟ್ರವನ್ನಾಗಿ ಮಾಡುವುದು ಸುವೇಂದು ಅವರ ಸಂಕಲ್ಪ ಇಡೀ ದೇಶದ ಗಮನವನ್ನು ಸೆಳೀತಾ ಇದೆ. ಒಟ್ಟಾರೆಯಾಗಿ ಹೇಳುವುದಾದ್ರೆ ಸ್ನೇಹಿತರೆ, ಬಂಗಾಳದಲ್ಲಿ ಇಷ್ಟು ವರ್ಷಗಳ ಕಾಲ ನಡೆದಂತಹ ಆಡಳಿತ ಕೇವಲ ಒಂದು ಸಮುದಾಯದ ಓಲೈಕೆಗಾಗಿ ನಡೆದ ಕರಾಳ ನಾಟಕವಾಗಿತ್ತು. ಆದ್ರೆ ಇಂದು ಸುವೇಂದು ಅಧಿಕಾರಿ ಅವರ ನೇತೃತ್ವದಲ್ಲಿ ಶುರುವಾಗಿರುವ ಈ ಆಡಳಿತ ನಿಜವಾದ ಅಭಿವೃದ್ಧಿಯ ಸಂಕೇತ. ಶಿಕ್ಷಣ ಸಂಸ್ಥೆಗಳನ್ನ ಧಾರ್ಮಿಕ ಕೇಂದ್ರಗಳನ್ನಾಗಿ ಮಾಡಿದವರಿಗೆ ಬುಲ್ಡೋಸರ್ ಮೂಲಕ ಉತ್ತರ ಕೊಟ್ಟಿರುವ ಈ ದಿಟ್ಟತನ ಭಾರತದ ಭವಿಷ್ಯಕ್ಕೆ ಭಾರಿ ದೊಡ್ಡ ಭರವಸೆಯನ್ನ ತಂದಿದೆ. ಬಂಗಾಳ ಈಗ ತುಷ್ಟೀಕರಣ ರಾಜಕಾರಣದಿಂದ ಕಂಪ್ಲೀಟ್ ಆಗಿ ಹೊರಬಂದು ನವ ಭಾರತದ ಜೊತೆಗೆ ಹೆಜ್ಜೆ ಹಾಕ್ತಾ ಇದೆ. ಸೊ ನಿಮ್ಗೆ ಏನನ್ಸುತ್ತೆ? ಬಂಗಾಳದ ಮುಸ್ಲಿಂ ಯೂನಿವರ್ಸಿಟಿಗಳಲ್ಲಿ ಧಾರ್ಮಿಕ ಬೋಧನೆಗಳಿಗೆ ಕಂಪ್ಲೀಟ್ ಆಗಿ ಬ್ರೇಕ್ ಹಾಕುವ, ಕೇವಲ ವಿದ್ಯಾದಾನ ಮಾತ್ರ ನಡಿಬೇಕು ಅಂತ ಸುವೇಂದು ಅಧಿಕಾರಿಯವರು ಮಾಡಿರುವಂತಹ ಈ ರೂಲ್ಸ್ 100% ಸರಿ ಅಂತ ನಿಮ್ಗನ್ಸುತ್ತಾ? ಇಷ್ಟು ದಿನ ಪ್ರವೇಶ ನಿರಾಕರಿಸ್ತಾ ಇದ್ದ ಸಂಸ್ಥೆಗಳಲ್ಲಿ ಹಿಂದೂ ವಿದ್ಯಾರ್ಥಿಗಳಿಗೆ ಕಡ್ಡಾಯ ಎಂಟ್ರಿ ಕಲ್ಪಿಸಿರುವುದು ಮತ್ತು ಕೊಡದಿದ್ದರೆ ಡೈರೆಕ್ಟ್ ಆಗಿ ಬೀಗ ಜಡಿಯುವ ಆಕ್ಷನ್ಗೆ ನಿಮ್ಮ ಬೆಂಬಲ ಇದೆಯಾ? ಈಗಲೇ ನಿಮ್ಮ ಅತ್ಯಂತ ಪ್ರಮುಖವಾದ ತಾರ್ಕಿಕ ಲೆಕ್ಕಾಚಾರ ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೇ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ಭಾರತ ರಾಷ್ಟ್ರೀಯ ಭದ್ರತೆ ಮತ್ತು ಶಿಕ್ಷಣ ವ್ಯವಸ್ಥೆಯ ಅಸಲಿ ಚಿತ್ರಣವನ್ನ ಎತ್ತಿ ಹಿಡಿಯುವ ಈ ಸ್ಫೋಟಕ ರಿಪೋರ್ಟ್ ಇಡೀ ದೇಶಕ್ಕೆ ತಲುಪುವಂತೆ ಹೆಮ್ಮೆಯಿಂದ ವಿಡಿಯೋ
ವಿಡಿಯೋವನ್ನು ನಿಮ್ಮ ವಾಟ್ಸ್ಆಪ್ ಫೇಸ್ಬುಕ್ ಗ್ರೂಪ್ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿಯ ಆಡಳಿತಾತ್ಮಕ ಬದಲಾವಣೆಗಳು, ರಾಷ್ಟ್ರೀಯ ಭದ್ರತೆ ಮತ್ತು ಜಿಯೋಪೊಲಿಟಿಕ್ಸ್ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ ಆದ ರಿಪೋರ್ಟ್ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಸ್ಫೋಟಕ ರಾಷ್ಟ್ರೀಯ ಭದ್ರತೆಯ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ, ನಮ್ಮ ದೇಶದ ಕಾನೂನು ಬೆಂಬಲಿಸಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.